ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಸ್ಟೈಲಲ್ಲಿ ಮೊಟ್ಟೆ ಸಾರನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾರಿಗೆ ಒಂದು ಸ್ವಲ್ಪ ಚಟ್ಲಿನ ಸೇರಿಸಿ ಮಾಡ್ತಾ ಇದ್ದೀನಿ, ಒಣ ಚಟ್ಲಿನ ಸೇರಿಸ್ಬಿಟ್ಟು. ಯಾವಾಗ್ಲೂ ಮೊಟ್ಟೆ ಸಾರು ಮಾಡುವಾಗ ಅದಕ್ಕೊಂದು ಸ್ವಲ್ಪ ಒಣ ಚಟ್ಲಿ ಅಥವಾ ಒಣ ಮೀನನ್ನು ಸೇರಿಸಿದಾಗ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸೌಟ್ ಅನ್ನ ಜಾಸ್ತಿನೇ ಸೇರುತ್ತೆ ಈ ರೀತಿಯಾಗಿ ಮೊಟ್ಟೆ ಸಾರಿದ್ರೆ. ನನಗಂತೂ ತುಂಬಾ ಫೇವ್ರೇಟ್ ಇದು. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊಟ್ಟೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ಚಟ್ಲಿನ ತೊಗೊಂಡಿದ್ದೀನಿ. ಕಪ್ಪಲ್ಲಾದರೆ ಒಂದು ಅರ್ಧ ಕಪ್ ಆಗೋಷ್ಟು ಇರ್ಬೋದು. ಮೊದಲಿಗೆ ಚಟ್ಲಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು 3-4 ಸಲ ಆದ್ರೂ ಚೆನ್ನಾಗಿ ತೊಳ್ಕೊಳ್ಬೇಕು. ಸ್ವಲ್ಪ ತುಂಬಾ ಧೂಳಿರುತ್ತೆ ಚಟ್ಲಿನಲ್ಲಿ. ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ನೆನೆಸ್ಕೊಳ್ಳೋಣ. ಒಂದು 15-20 ನಿಮಿಷ ನೆನೆಸ್ಕೊಳ್ಳೋಣ. ಇದನ್ನು ಚಟ್ಲಿ ನೆನೆಯೋಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ಗೆ 5 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಒಂದು 3-4 ನಿಮಿಷದವರೆಗಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿ ಗರ್ಗರಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಏನು ಸೇರಿಸೋದು ಬೇಡ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದೇ ಪಾತ್ರೆಗೆ 1 ಚಮಚ ಆಗೋಷ್ಟು ಧನಿಯಾ ಕಾಳು, 1/4 ಚಮಚ ಆಗೋಷ್ಟು ಕಾಳುಮೆಣಸು ಮತ್ತು 1/4 ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ. ಹಾಗೆಯೇ ಒಂದು 2 ಚಿಟಿಕೆ ಆಗೋಷ್ಟು ಮೆಂತೆಕಾಳನ್ನು ಸೇರಿಸ್ಕೊಳ್ಬೇಕು. ಜಾಸ್ತಿ ಮೆಂತೆಕಾಳು ಸೇರಿಸಿದ್ರೆ ಸಾರು ಕಹಿ ಅನಿಸುತ್ತೆ, ಹಾಗಾಗಿ ಒಂದು 2 ಚಿಟಿಕೆ ಮೆಂತೆಕಾಳು ಸೇರಿಸಿದ್ರೆ ಸಾಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸೇರಿಸೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಫ್ರೈ ಆಗಿದೆ ಇದು ಕೂಡ. ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಆಗಿ ಚೆನ್ನಾಗಿ ತಣ್ಣದ ನಂತರ ಅದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ. ಹಾಗೆಯೇ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕು. 1 ಕಪ್ ಆಗುವಷ್ಟು. ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ಸೇರಿಸ್ಕೊಳ್ಬೇಕು. 3-4 ಎಸಳಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಹಾಗೆಯೇ 1/4 ಚಮಚ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಹುಳಿ ಸೇರಿಸ್ಕೊಳ್ತಾ ಇಲ್ಲ, ಬೇಕಿದ್ರೆ ಹುಳಿ ಸೇರಿಸ್ಕೊಳ್ಬೋದು. ನಾನು ಮತ್ತೆ ಟೊಮ್ಯಾಟೊ ಸೇರಿಸ್ಕೊಳ್ತೀನಿ, ಹಾಗಾಗಿ ಹುಳಿ ಹಾಕ್ಕೊಳ್ತಾ ಇಲ್ಲ. ನೈಸಾಗಿ ರುಬ್ಕೊಳ್ಳಿ. ಮಸಾಲೆನ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಮಸಾಲೆ ರುಬ್ಬಿ ಆದ ನಂತರ ಅದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಹದನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಒಂದು 2-3 ಲೋಟ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳುವಾದರೆ ಚೆನ್ನಾಗಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸ್ಬಿಟ್ಟು. ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಚೆನ್ನಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೊಮ್ಯಾಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಟೊಮ್ಯಾಟೊ ಕಮ್ಮಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹುಳಿ ಸೇರಿಸ್ಕೊಳ್ಬೋದು. ಮೊಟ್ಟೆ ಸಾರಿಗೆ ಹುಳಿಗಿಂತ ಟೊಮ್ಯಾಟೊ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಟೊಮ್ಯಾಟೊ ಈರುಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2-3 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದನ್ನು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಇದಕ್ಕೆ ನಾವು ನೆನೆಸಿರುವಂಥ ಚಟ್ಲಿನ ಸೇರಿಸ್ಕೊಳ್ಳೋಣ. ಚಟ್ಲಿನ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಗನೆ ನೆನೆದು ಬಿಡುತ್ತೆ. ಇದೊಂದು 10-15 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಚಟ್ಲಿ ಬೇಡ, ಜಸ್ಟ್ ಫ್ಲೇವರ್ಗಷ್ಟೇ ಸೇರಿಸ್ಕೊಳ್ತಾ ಇರೋದು ನಾವು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಸೇರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಚಟ್ಲಿ ಸೇರಿಸಿ ಆದ ನಂತರ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗಲೇ ಘಮ ಅಂತ ಇದೆ, ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ಕೊಳ್ಳೋಣ. ನಾನು ಆಲ್ರೆಡಿ ಒಂದು 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಎಷ್ಟು ಮೊಟ್ಟೆ ಬೇಕಾದರೂ ಸೇರಿಸ್ಕೊಳ್ಬೋದು. ಮೊಟ್ಟೆ ಬಾಯ್ಲ್ ಮಾಡಿ ಹಾಕಿರೋದ್ರಿಂದ ಎಷ್ಟು ಮೊಟ್ಟೆ ಬೇಕಾದ್ರೂ ಸೇರಿಸ್ಕೊಳ್ಬೋದು. ಮತ್ತು ಉಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಒಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೊಟ್ಟೆ ಹೇಗೂ ಆಲ್ರೆಡಿ ಬೆಂದಿದೆ, ಮತ್ತೇನು ಬೇಯಬೇಕಾಗಿಲ್ಲ. ಹಾಗಾಗಿ ಮೊಟ್ಟೆ ಸೇರಿಸಿ ಆದ ನಂತರ ಇನ್ನೊಂದು 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮುಚ್ಚಳನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಸೊ ಕರಾವಳಿ ಸ್ಪೆಷಲ್ ಮೊಟ್ಟೆ ಸಾರು ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಯಾವುದಾದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಒಣ ಚಟ್ಲಿನ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದರದ್ದು. ನೀವು ಚಟ್ಲಿ ಹಾಕಿಬಿಟ್ಟು ಮತ್ತು ಚಟ್ಲಿ ಹಾಕದೆ ಎರಡನ್ನೂ ಟ್ರೈ ಮಾಡಿ ನೋಡಿ. ಚಟ್ಲಿ ಹಾಕಿ ಮಾಡಿದಾಗ ಅದ್ರ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ, ಖಂಡಿತ ಇಷ್ಟವಾಗುತ್ತೆ ಈ ರೆಸಿಪಿ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.